ಮೋದಿ ನಾಯಕತ್ವಕ್ಕೆ ಜನ ಬೆಂಬಲಿಸಿದ್ದಾರೆ. ಜೊತೆಗೆ 3ನೇ ಬಾರಿ ಮೋದಿಯವರು ಮಾಡಿರ್ತಕ್ಕಂಥ ಜನಸ್ನೇಹಿ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು, ದೇಶಕ್ಕೆ ನರೇಂದ್ರ ಮೋದಿ ಬೇಕು ಅಂತ ಹೇಳಿ 3ನೇ ಅವಧಿಗೆ ಅತ್ಯಂತ 18,000 ಜಿಲ್ಲಾ ಉಸ್ತುವಾರಿ ಸಚಿವರು ಇರತಕ್ಕಂಥ ಕ್ಷೇತ್ರದಲ್ಲಿ 18,000 ಇವತ್ತು ಲೀಡ್ ಬಂದಿರತಕ್ಕಂಥದನ್ನ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಒಂದು, ರಾಘವೇಂದ್ರ ಅವರು ಜನಸ್ನೇಹಿಯಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಎರಡನೇದು, ಏನು ಇವತ್ತು ಮಧು ಬಂಗಾರಪ್ಪನವರು ಜನವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಇಲಾಖೆಯೂ ಸಹಿತ ಕೆಲಸವನ್ನ ಮಾಡ್ತಕ್ಕಂಥದ್ದು ಮಾಡಲಿಲ್ಲ. ಶಿಕ್ಷಣ ಇಲಾಖೆ ಇತಿಹಾಸದಲ್ಲಿ ಗೋವಿಂದೇಗೌಡರಂತವರು, ವಿಶ್ವನಾಥ್ ಅಂತವರು ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆದರೆ ಇಷ್ಟು ಕಳಪೆ ಶಿಕ್ಷಣ ಸಚಿವರನ್ನ ನಾವು ಹಿಂದೆಂದೂ ಕಂಡಿರಲಿಲ್ಲ. 6 ಮೇಡಮ್ ಅವರು ಪಾಪ ಸಾಗರ ಟೌನ್ ಅಲ್ಲಿ ಯಾವ್ದೋ ವಾರ್ಡ್ ಬರ್ತಾರೆ, ನಮ್ಮ ಅಲ್ಲೇನು ಹೊಂದಿದೆ, ಅವ್ರದ್ದಲ್ಲೇನು ಓಟ್ ಬಂದಿದ್ದಾವೆ. ಹಾಗಾಗಿ ಜನ ಜಯಂತರು ಓಟ್ ಕೊಟ್ಟಿದ್ದಾರೆ ಅಂತ ಹೇಳೋದಿಲ್ಲ. ಆದರೆ ಈ ಶಾಸಕರ ಈ ಕಳೆದ 10 ತಿಂಗಳು ಅವ್ರ ಬೇಲಿ ತಗ್ಸು, ಇವ್ರ ಬೇಲಿ ತಗ್ಸು, ತಹಸೀಲ್ದಾರ್ ಇಫೋ ನೋಡಿ, ಪೊಲೀಸ್ ಸ್ಟೇಷನ್ ಇಫೋ ನೋಡಿ, ಆ ಗಾಡಿ ಇಳಿಸು, ಈ ಗಾಡಿ ಇಳಿಸು, ಹೇಗೆ ವಿಘ್ನ ಸಂತೋಷ ಅಂತ ಯಾರಿಗಾದ್ರೂ ವಿಘ್ನ ಕೊಟ್ಟು ಸಂತೋಷ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಮುಂದಿನ ದಿವಸದಲ್ಲಿ ರಾಘವೇಂದ್ರ ಅವರ ನಾಯಕತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು ಮಾದರಿಯಾದಂತಹ ಜಿಲ್ಲೆ ಮಾಡೋ ಪ್ರಯತ್ನ ಒಂದು ದಿನೇ ಇದೆ, ಕನಸೇನಿದೆ. ಆ ಕನಸು ಮುಂದಿನ ದಿವಸದಲ್ಲಿ ಆ ಕನಸನ್ನ ಈಡೇರಿಸತಕ್ಕಂಥದ್ದಾಗುತ್ತೆ. ಖಂಡಿತವಾಗಿಯೂ ನರೇಂದ್ರ ಮೋದಿ ಸರ್ಕಾರದಲ್ಲಿ ನಮಗೆಲ್ಲ ಒಂದು ಆಶಾಭಾವನೆ ಇದೆ. ಅವರು ಮಂತ್ರಿಗಳಾಗ್ತಾರೆ, ಬಹಳ ದೊಡ್ಡ ಖಾತೆಯ ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಏನಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೇಂದ್ರದ ಯಾವೊಬ್ಬರೂ ಸಹಿತ ಸಚಿವರು ಆಗ್ಲಿಲ್ಲ. ಆ ಕೇಂದ್ರದ ಸಚಿವರು ಆಗ್ತಾರೆ ಅಂತಕ್ಕಂಥ ಆಶಾಭಾವನೆನ ನಾವೆಲ್ಲರೂ ಬಂದಿದ್ದೀವಿ. ಮೋದಿ ಸರ್ಕಾರದಲ್ಲಿ ಅವರು ಮಂತ್ರಿ. ದೇಶದ ಜನರಿಗೆ ನಾವು ಇವತ್ತು ವಿಶೇಷ ಅಭಿನಂದನೆ, ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಜೊತೆಗೆ ಮತ್ತೊಮ್ಮೆ ರಾಘಣ್ಣ ಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಜೊತೆಗೆ ಜನಸ್ನೇಹಿಯಾಗಿ ಅವರು ಬೆರೆತು ಕೆಲಸ ಮಾಡಿರ್ತಕ್ಕಂಥ ಮಾದರಿ ಇವತ್ತು 2,43,000 ಲೀಡ್ ಪಡೆಯೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಸಾಗರದಲ್ಲಿ 27,000 ಓಟ್ ಅಷ್ಟು ಬಂದಿದೆ. ಇವತ್ತು ಹೆಚ್ಚು ಬಹುಮತವನ್ನ ಪಡೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಲ್ಲಾ ತಾಲೂಕುಗಳು ಸಹಿತ ಬಹಳ ದೊಡ್ಡ ಸಾಧನೆ ಮಾಡಿದವ ರೀತಿಯಲ್ಲಿ ಹೇಳ್ತಾ ಇದ್ರು. ಅವ್ರಿಗೊಂದು ಬೂತ್ ಇದೆಯಲ್ಲ, ಅವ್ರದ್ದು ಬೂತ್ ಇದೆ. ನಮ್ಮಲ್ಲಿ ಹತ್ತಿರ ಒಂದೇ ಬೂತ್ ಇರೋದಲ್ಲ, ಮಲ್ಲಿಕಾರ್ಜುನ್ ಬೂತ್ ಮಾತ್ರ ಇರೋದಲ್ಲ, ಅವ್ರದ್ದು ಒಂದು ಬೂತ್ ಇತ್ತಲ್ಲ, ಅವ್ರದ್ದು ಊರು ಇದೆಯಲ್ಲ, ಕಲ್ಮನೆ ಬೂತ್ ಅಲ್ಲ, ಎಷ್ಟು ಒಟ್ಟು ಬಂದಿದೆ ನೋಡ್ಲಿ, ಹೋಗಿ ನಾವಿದ್ದಾಗ ಎಷ್ಟು ಕೊಟ್ಟಿತ್ತು, ಈಗ ಎಷ್ಟು ಕೊಟ್ಟಿದೆ ಹೋಗಿ ನೋಡ್ಲಿ. ಕಲ್ಮನೆ ಬೂತ್ ಬಿಆರ್ ಜೈನ್ ಯಾವ್ದು ಎಂಥದ್ದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ. ಈ ಗೆಲುವಿಗೆ ದುಡಿದಂತ ಪ್ರತಿಯೊಬ್ಬರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ನಾವು ಮುಂದಕ್ಕೆ ಎಲ್ಲ ಬಿಜೆಪಿ ಪಕ್ಷದವರು ಕೆಲಸ ಮಾಡ್ತಾ ಇದ್ರೆ ಸಂಘಟನೆ ಬಂದರು ಹಿಂದೆ ನಿಂತ್ಕೊಂಡು ಪ್ರತಿಯೊಂದು ಕೆಲಸವನ್ನ ಕಾರ್ಯಚಟುವಟಿಕೆಯನ್ನ ವೀಕ್ಷಣೆ ಮಾಡ್ತಾ
ಅಭಿನಂದನೆ ಸಲ್ಲಿಸ್ತಾ ಅವರ ಪರವಾಗಿ ನಮ್ಮ ಸಾಗರದ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಇಡೀ ಜಿಲ್ಲೆಯಲ್ಲಿ ಪಕ್ಷ ಅಂದ್ರೆ ನನ್ನ ಮನೆ ಸ್ವತ್ತು ಅಂತ ಹೇಳಿ ಮಾಡಿಕೊಂಡು ಅಭ್ಯರ್ಥಿ ಹಾಕೊಂಡು ಬಂದು ಈ ಸ್ಥಿತಿಗೆ ತಲುಪಿರ್ತಕ್ಕಂಥ ದುರಾಡಳಿತವನ್ನು ಮಾಡಿ ಜಿಲ್ಲೆಯಲ್ಲಿ ಇವತ್ತು ದುರಾಡಳಿತ ಇರೋದು ನೈತಿಕ ಹೊಣೆ ಹೊತ್ತು ಮಂತ್ರಿಗಳು ರಾಜೀನಾಮೆನ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಈ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಹಗರಣ ಅಂತಕ್ಕಂಥದ್ದು ರಾಜ್ಯದಲ್ಲಿ ನಡೆದಿದೆ. ಎಕ್ಸಾಮ್ಗಳನ್ನ ಮಾಡಿರ್ತಕ್ಕಂಥ ಉದ್ದೇಶನೇ ಒಂದು ಹಗರಣ ಮಾಡೋದಕ್ಕೆ, ಚುನಾವಣೆಯಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ. 23 ಪೈಸೆ ಇರೋಂಥ ಒಂದು ಪೇಪರ್ನ ಒಂದು ಪೇಪರ್ ಪ್ರಿಂಟ್ ಮಾಡೋದಕ್ಕೆ 23 ಪೈಸೆ, ಅದನ್ನ 63 ಪೈಸೆ ಒಬ್ಬನಿಗೆ ಒಂದೇ ಏಜೆನ್ಸಿಗೆ ಒಂದೇ ಸಲ 2 ಪಟ್ಟು ಹೆಚ್ಚು ಮಾಡಿ ಅದರಲ್ಲಿ 100 ಕೋಟಿ ಹಣ ಹಗರಣ ಮಾಡಿರ್ತಕ್ಕಂಥದ್ದು. ಅಡಿಕೆ ತಗೊಂಡು ಬಂದ್ರೆ ಅಡಿಕೆ ತಗೊಂಡು ಟ್ಯಾಕ್ಸ್ ಆಫೀಸ್ ತಗೊಂಡು ಹಿಡ್ಕೊಂಡು ರಾತ್ರಿ ಆದ್ರೂ ಬಿಡೋದಿಲ್ಲ ಅನ್ನೋದಾದ್ರೆ ಅವನು ಖಾಸಗಿಯಾಗಿ ಮಾತಾಡಿದ್ರು ಹೇಳ್ತಾನೆ, ಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಮೂಲಿ ಕೊಡಬೇಕು, ಶಾಸಕರಿಗೆ ಮಾಮೂಲಿ ಕೊಡಬೇಕು ಅನ್ನೋ ಕಾರಣ ಏನಿದೆ ಅದು ಮಾಡೋದಕ್ಕೆ ಜನರಿಗೆ ಉದ್ಯೋಗ ಕೊಡುವಂಥದ್ದು, ಬರಗಾಲದಲ್ಲಿ ಉದ್ಯೋಗ ಕೊಡುವಂಥದ್ದು ಸಂಪೂರ್ಣವಾಗಿ ವಿಫಲ ಹೋಗಿದೆ, ಸ್ಟಾಪ್ ಆಗೋಗಿದೆ, ನಿಂತೋಗಿದೆ ಜಿಲ್ಲೆಯಲ್ಲಿ. ಒಂದು ದಿವಸ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಗಮನ ಹರಿಸಂತ ಮಾತ್ರ ಆಗಲಿಲ್ಲ. ಅದಕ್ಕೆಲ್ಲದಕ್ಕೂ ಪಾಠವಾಗಿ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತವನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಜೊತೆಗೆ ನಮ್ಮ ರಾತ್ರಿ 150 ಗಾಡಿಗಳಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ರು. 150 ಗಾಡಿಗಳಲ್ಲಿ ಅವರೇ ಗಾಡಿ ಅವರೆಲ್ಲ ಒಟ್ಟಾಗಿ ಬಂದಿದ್ರು. 150ಕ್ಕಿಂತ ಹೆಚ್ಚು ವೆಹಿಕಲ್ಗಳು ಅವರೆಲ್ಲ ಸಾಗರ, ಹೊಸನಗರ ಭಾಗದವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಬೇರೆ ಬಿಜೆಪಿಯ ಕಾರ್ಯಕರ್ತರ ಜೊತೆಗೂಡಿ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ವಿಶೇಷ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಮುಂದಿನ ದಿವಸದಲ್ಲಿ ರಾಘವೇಂದ್ರ ಅವರ ನಾಯಕತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು ಮಾದರಿ ಹೆಚ್ಚು ಕಡಿಮೆ ಈಕ್ವಲ್ ಆದ ಓಟ್ ಬಂದಿದೆ. ಗಟ್ಟಿ ನೆಲ, ಕಾಂಗ್ರೆಸ್ಸಿನ ಗಟ್ಟಿ ನೆಲ. ನೀವು ಕಳೆದ 12 ತಿಂಗಳಿಂದ ಅಥವಾ 10 ತಿಂಗಳಿಂದ ಏನು ಶಾಸಕರಾಗಿ ಅಹಂಕಾರ, ದುರಹಂಕಾರ, ನಾನು ಅಂತಕ್ಕಂಥ ಮಾತು ಏನಿತ್ತು, ಗೆದ್ದಿರೋದೇ ನನ್ನಿಂದ ನಾನು ಗೆದ್ದೆ. ಎಲ್ಲ ಎಕ್ಸಾಮ್ ಮಾಡಿದ್ರು, ಪಬ್ಲಿಕ್ ಎಕ್ಸಾಮ್ ಶಿಕ್ಷಣ ತಜ್ಞರು ಅವರಿಗೆ ಮಾಡಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ. 9ನೇ ಕ್ಲಾಸ್ವರೆಗೆ SLC ಒಳಗೆ ಯಾರನ್ನೂ ಫೇಲ್ ಮಾಡಬಾರದು ಅಂತ ಹೇಳಿ ಕರ್ನಾಟಕದಲ್ಲಿ ಶಿಕ್ಷಣ ನೀತಿ ಇದೆ. ಆದರೆ ಅದ್ಯಾವುದೂ ಸಹಿತ ಮನಗಾಣದೇ ಪಬ್ಲಿಕ್ ಎಕ್ಸಾಮ್ ಮಾಡಿ ಆ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಮಂತ್ರಿ ಯಾರಾದ್ರೂ ಇದ್ರೆ ಅದು ಮಧು ಬಂಗಾರಪ್ಪ ಮಂತ್ರಿ. ಯುವ ಮೋರ್ಚಾ, ಬಜರಂಗದಳ ಮತ್ತೆ ಸಂಘ ಪರಿವಾರದ ಪ್ರತಿಯೊಬ್ಬರಿಗೂ ಎಲ್ಲ ನಮ್ಮ ಈ ಗೆಲುವಿಗೆ ದುಡಿದಂತ ಪ್ರತಿಯೊಬ್ಬರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ನಾವು ಮುಂದಕ್ಕೆ ಎಲ್ಲ ಬಿಜೆಪಿ ಪಕ್ಷದವರು ಕೆಲಸ ಮಾಡ್ತಾ ಇದ್ದಾರೆ, ಸಂಘ ಪರಿವಾರದವರು ಹಿಂದೆ ನಿಂತ್ಕೊಂಡು ಪ್ರತಿಯೊಂದು ಕೆಲಸವನ್ನು, ಕಾರ್ಯಚಟುವಟಿಕೆಯನ್ನ ವೀಕ್ಷಣೆ ಮಾಡ್ತಾ ಎಲ್ಲರಿಗೂ ನಮಗೆ ಹೊಂದಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಅವರಿಗೂ ಅಭಿನಂದನೆಗಳು. ಹಾಗೂ ಬಹುಮತದಿಂದ ಗೆಲ್ಲಿಸ್ತಕ್ಕಂಥ ನಮ್ಮ BY ರಾಘವೇಂದ್ರ ಅವರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ಅವರ ಪರವಾಗಿ ನಮ್ಮ ಸಾಗರದ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸುತ್ತೇವೆ. ಮಲ್ಲಿಕಾರ್ಜುನ ಅಂಕಯ್ಯವರು ನಾವು ಈ ಒಂದು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರನ್ನ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಿದಂಥ ಎಲ್ಲ